ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಿನ್ನೆ ನಡೆದ ಸಮಾವೇಶ ನೀವು ನೋಡಿದ್ದೀರಿ. ಮೋಸ್ಟ್ಲಿ ಈ ಸಮಾವೇಶ ನೋಡಿದರೆ ಮುಂದಿನ 2 ವರ್ಷ ಮೋಸ್ಟ್ ಪ್ರೊಬಬ್ಲಿ ಸಿದ್ದರಾಮಯ್ಯ ಮತ್ತು DKC ಅಥವಾ DKC ಅವರು ಕುರ್ಚಿ ಸಲುವಾಗಿ ತಮ್ಮ ಕದನವನ್ನು ಮುಂದುವರಿಸಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ವಿಶೇಷವಾಗಿ ಒಳಗಂತೂ ಅದ ಕುದಿ ಆಗಲೇಬೇಕು ಅನ್ನುವಂಥದ್ದು. ಆದರೆ ಅಂದುಕೊಂಡಷ್ಟು ಸುಲಭಿಲ್ಲ. 2028ರಲ್ಲೇ ಒಂದು ವೇಳೆ ಕುರ್ಚಿ ಸಲುವಾಗಿ ಕದನ ಶುರು ಮಾಡಿದರೆ ಒಂದೊಂದು ಸ್ಪಷ್ಟ ಆಗಿದೆ, ಸಿದ್ದರಾಮಯ್ಯನವ್ರು ಬಿಡುವುದಿಲ್ಲ. ಇನ್ನೂ 2 ವರ್ಷ ನಾನು ಬಜೆಟ್ ಮಂಡಿಸೋ ಅಂತ ಹೇಳುವಂಥ ಮಾತಾಗಿರ್ಬೋದು. ಇನ್ನುಳಿದ ಅವರ ಮಿತ್ರ ಮಂಡಳಿ, ಅದರಲ್ಲೂ ರಾಜಣ್ಣವರು ಇನ್ನೊಂದು ದಾಳನ್ನು ಉಳಿಸ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಿ. ಅದರಲ್ಲೂ ಮುಖ್ಯವಾಗಿ ದಲಿತ ಕಾರ್ಡನ್ನು ಖರ್ಗೆ ಅವರಂತೂ ಮೋಸ್ಟ್ಲಿ ಕೇಂದ್ರ ಬಿಟ್ಟು ಬರಲಿಕ್ಕಿಲ್ಲ. ಅವರನ್ನು ಬಿಡಿಸೋ ಹಂತದಲ್ಲೂ ಹೈಕಮಾಂಡ್ ಇಲ್ಲ. ಯಾಕಂದರೆ ಇವತ್ತು ಹೈಕಮಾಂಡ್ಗೆ ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಹೇಳಿದಂಗೆ ಖರ್ಗೆ ಅವರಷ್ಟು ನಿಷ್ಠೆ ಉಳ್ಳಂಥವ್ರು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅನುಭವದ ಮತ್ತು ಅವ್ರದ್ದೇ ಆದಂಥ ಒಂದು ದೃಷ್ಟಿಕೋನ. ಅದರಲ್ಲೂ ಮುಖ್ಯವಾಗಿ ಇಂದಿರಾ ಗಾಂಧಿ ಫ್ಯಾಮ್ಲಿಗೆ ನಿಷ್ಠರಂಥ ವ್ಯಕ್ತಿ ಖರ್ಗೆ ಅವರು. ಅವರನ್ನು ಬಿಟ್ಟು ಕೊಡೋದು ಅಥವಾ ಮುಖ್ಯಮಂತ್ರಿ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟವ. ಹೀಗಾಗಿ ಈಗ DK ಶಿವಕುಮಾರ್ ಅವರು ಒಂದು ವೇಳೆ CM ಆಗಲೇಬೇಕಾಗಿದ್ದರೆ ಕಾಂಗ್ರೆಸ್ನಿಂದ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣದ. ಯಾಕಂದರೆ ಆಲ್ರೆಡಿ 14-15 ಜನ ಈ ಒಂದು ಸಚಿವರನ್ನು ಕಿತ್ತಾಕುವಂಥ ತೆಗೆದುಹಾಕುವಂಥ ಒಂದು ದೊಡ್ಡ ಪ್ರಯತ್ನ ನಡೆದ. ಹೀಗಾಗಿ ಬಿಟ್ಟು ಹೋಗುವ ನೆರಳಲ್ಲಿರುತ್ತಿರುವಂಥ ಸಚಿವರು ಸಾಧ್ಯಷ್ಟು ಮುಂದಿನ ಚುನಾವಣೆಗೆ ಗಂಟು ಮಾಡ್ಕೊಳ್ತಾ ಇದ್ದಾರೆ, ಭ್ರಷ್ಟ ಆಗ್ತಾ ಇದ್ದಾರೆ, ಮತ್ತೊಂದು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು BJPಗರು ಮಾಡ್ತಾ ಇದ್ದಾರೆ. ಅದು ಸತ್ಯನೋದ ನಮ್ಮ ತೆಗೆದು ಹಾಕ್ತಾರೆ, ಇದ್ದರೆ ಜನ ತಿಂದು ಹೋಗಿಬಿಡೋದಪ್ಪ ನಾವು ಅನ್ನೋದು ಯಾರಲ್ಲಾದರೂ ಬಂದೇ ಬರ್ತದೆ. ಇವತ್ತು ಕಾಂಗ್ರೆಸ್ ಸರ್ಕಾರದ ಅವ್ರದ್ದು, ನಾಳೆ BJP ಬಂದಾಗ ಅವ್ರದ್ದು ಅದೇ ಪರಿಸ್ಥಿತಿ ಅದು. ಯಾಕಂದ್ರೆ ಅಲ್ಲೂ ಒಡಕುಗಳಾಯ್ತಾವೆ, BJPಯಲ್ಲೂ ಇಲ್ಲ ಅಂತಲ್ಲ. ಹೀಗಾಗಿ ಇವತ್ತು DK ಶಿವಕುಮಾರ್ ಅವರು ಒಂದು ಕಾಂಗ್ರೆಸ್ಸಲ್ಲೇ ಉಳಿಬೇಕು, ಅದ್ರ ಜೊತೆ ಬೆಳೆಸ್ಕೊಂಡು ಹೋಗಬೇಕು, ಬೆಳಿಬೇಕು ಅನ್ನುವಂಥದ್ದು. ಎರಡನೇದು ತಮ್ಮ ನಿಷ್ಠನ್ನು ತೆಗೆದುಕೊಂಡ BJPಗೆ ಹಾರಿದರೆ ಸರ್ಕಾರ ರಚನೆ ಮಾಡುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ 40-50 ಜನ 60 ಜನ ಅಥವಾ 50 ಜನರಾದರೂ MLAಗಳನ್ನ ಆರಿಸ್ಕೊಂಡು ಹೋಗ್ಬೇಕಾಗ್ತದೆ. ಮಿನಿಮಮ್ 40 ಜನರನ್ನಾದರೂ 40 ಜನ ಬರ್ಲಿಕ್ಕೆ ರೆಡಿ ಆಗ್ತಾರೆ ಮುಂದಿನ 2 ವರ್ಷಕ್ಕಾಗಿ ಅಂತ. ದೊಡ್ಡ ಪ್ರಶ್ನೆ. ನೀವು ಎಷ್ಟು ಕೊಟ್ಟರು ಅವ್ರು ವಿಚಾರ ಮಾಡ್ತಾರೆ. ಎಲ್ಲರೂ ವಿಚಾರವಂತರಿದ್ದಾರೆ. ಆ ಶಾಸಕರು ಅವ್ರು ಹೆಂಗೆ ಆಯ್ಕೆ ಆಗಿದೆ ಅವ್ರಿಗೆ ಗೊತ್ತದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹಿಂದಿನ ಚುನಾವಣೆಯಲ್ಲಿ ಎಷ್ಟು ಕಳ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತದ. ಯಾಕಂದ್ರೆ ಪ್ಲಸ್ ಆ್ಯಂಡ್ ಮೈನಸ್ ಎರಡೂ ಗೊತ್ತದಾವ. ಹೀಗಾಗಿ ಈಗ ತಮಗೆ ಲಾಭ ಇಲ್ಲದ ಅಲ್ಲಿ ಉಳಿತಾರೆ ವಿನಃ ಯಾರೋ ಕರೆದ್ರದ್ದು ಬೆನ್ನು ಹತ್ತದ ಸಿದ್ಧವಾಗಿ ಅವರು ಇಲ್ಲ ಅನ್ನೋದು ಈಗಾಗಲೇ ಇಂಟರ್ನಲ್ ವರದಿಗಳು ಬರ್ತಾಯಿದ್ದಾವೆ. ಜೊತೆಗೆ ಯಾರ್ಯಾರು ಜಿಗಿದು ಹೋಗ್ಬೋದು ಪಾರ್ಟಿ ಬಿಟ್ಟು ಅಂಥವ್ರ ಮೇಲೆ ನಮ್ಮ ಸಿದ್ದರಾಮಯ್ಯನವರ ಬಂಟರು ಅನ್ಬೋದು. ನಾವು ಅವ್ರಿಗೆ ಅವ್ರು ಕಲ್ಲಿಟ್ಟು ಕುಳಿತಿದ್ದಾರೆ, ನೋಡ್ತಾ ಇದ್ದಾರೆ. ಹೀಗಾಗಿ DKC ಅವರು ಅದೆಲ್ಲ ಮಾಡೋಕ್ಕಿಂತಲೂ ಸಹಜವಾಗಿ ಕಾಂಗ್ರೆಸ್ ಜೊತೆ ಬಂದಿದ್ದಾರೆ. ಮತ್ತು ಇನ್ನೊಂದು BJPಗೆ ಹೋದರೆ BJPಯಲ್ಲಿ ಇವರು ಅತಂತ್ರವಾಗಿ ಉಳಿತಾರೆ ಅನ್ನೋದು ಅಷ್ಟು ಸತ್ಯದ. ಇವತ್ತೇನೋ ಮುಖ್ಯಮಂತ್ರಿ ಆಗ್ಬೋದು, ಆದರೆ ದೂರದೃಷ್ಟಿ ಲೆಕ್ಕ ಹಾಕಿದಾಗ BJPಯಲ್ಲೂ ಅತಂತ್ರ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. SM ಕೃಷ್ಣ ಅವರ ಉದಾಹರಣೆ ಕಣ್ಮುಂದದ. ಅವ್ರ ಗುರುಗಳು ಏನಾದರೂ ಇನ್ನೂ ಕಾಂಗ್ರೆಸ್ ನಡೀತಿದ್ರೆ ಒಂದು ವ್ಯಕ್ತಿತ್ವ ಆದರೂ ಉಳಿತಿತ್ತು. ಬದಲಾಗಲಿಲ್ಲಪ್ಪ ಅಂತೇಳಿ ಬದಲಾಗಿಯೂ ಏನೂ ಲಾಭ ಮಾಡ್ಕೊಳ್ಳಿಲ್ಲ BJPಯಿಂದ ಅನ್ನೋದು ಅಷ್ಟು ಸತ್ಯದ. ಅಲ್ಲಿ ಜನನೂ ಅವ್ರ ಬಗ್ಗೆ ಮೊದಲು ವಿಶ್ವಾಸ ಇರಲಿಲ್ಲ SM ಕೃಷ್ಣ ಅವ್ರ ಮೇಲೆ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ DK ಶಿವಕುಮಾರ್ ಅವರು ಇನ್ನು ಮೋಸ್ಟ್ಲಿ ಕದನಕ್ಕೆ ಇಳಿಲಾರದ ಕಾಂಗ್ರೆಸ್ನ ಹೇಗಾದರೂ ಶತಾಯಗತ ಮಾಡಿ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥ ಹಂತಕ್ಕೆ ನಿಲ್ಲುವ ಸಾಧ್ಯತೆಗಳು ನಿನ್ನೆಯ ಈ ಒಂದು ತುಮಕೂರಲ್ಲಿ ನಡೆದಂಥ ಸಮಾವೇಶದಲ್ಲಿ ಎಲ್ಲರನ್ನೂ ತಮ್ಮ ಚಕ್ಕೆಗೆ ತೆಗೆದುಕೊಳ್ಳುವಂಥದ್ದು, ಅದೇ ಕಾಲಕ್ಕೆ ಸಿದ್ದರಾಮಯ್ಯ ವಿಶ್ವಾಸವನ್ನು ಗಳಿಸಿಕೊಳ್ಳುವಂಥದ್ದು, ಅವರ ಬೆಂಬಲಿಗರನ್ನು ಸಹಿತ ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದ್ದಾವೆ.
ಯಾಕಂದ್ರೆ ಕೆಲವು ಮಾತಾಡ್ತಾರೆ ಆ ಮದ್ದು ಬೇರೆ, ಆದರೆ ಅವ್ರ ಫೇಸ್, ಅವ್ರ ವ್ಯಕ್ತಿತ್ವ, ಅವ್ರ ಆ್ಯಕ್ಟಿವಿಟೀಸ, ಅವ್ರು ಭೇಟಿ ಆಗುವುದು, ಮಾತಾಡೋದು, ನೋಡುವಂಥ ದೃಷ್ಟಿಕೋನ, ಅದರಲ್ಲೂ ಮೋದಿಯವ್ರ ತೀವ್ರವಾಗಿ ಅಟ್ಯಾಕ್ ಮಾಡೋದನ್ನು ನೋಡಿದಾಗ ಸಹಜವಾಗಿ ಕಾಂಗ್ರೆಸ್ನ ಬಿಟ್ಟು ಹೋಗೋ ಸ್ಥಿತಿ ಒಳಗಿಲ್ಲ. ಮತ್ತು ಈಗ CM ಆದರೂ ಸಹಿತ ಅಷ್ಟು ಸುರಕ್ಷಿತ ಅಲ್ಲ ಅನ್ನುವಂಥದ್ದು, ಜೊತೆಗೆ ಹೈಕಮಾಂಡ್ ಇದನ್ನು ಒಪ್ಪುವುದಿಲ್ಲ ಅನ್ನೋದು DK ಅವ್ರಿಗೆ ಒಪ್ಪಿದ್ರಿಂದಾಗೆ ಈಗ ಏನಿದ್ರು ತಮ್ಮ ಸಂಪುಟದಲ್ಲಿ ನಮ್ಮ ಜನರು ಹೆಚ್ಚು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುವ ಕೆಲಸ ಮಾಡ್ಬೋದು. ಅದಕ್ಕೆ ಅವ್ರಿಗೆ ಅವಕಾಶವೂ ಇದ್ದಾವೆ. ಅವರು ಒಂದು 8 ಜನರ ಹೆಸರುಗಳನ್ನು ತೆಗಿಬೇಕು ಅಂತ ಹೇಳಿದರೆ, ಇವರು ಒಂದು 10-12 ಜನರ ಹೆಸರು ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಸಂಪುಟ ವಿಸ್ತರಣೆ ಆಗ್ಬೋದು, ಹಳೆದು ಹೊಸದಾಗುವ ಸಂದರ್ಭದಲ್ಲೇ ಹಳಬರು ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಂಡು ಹೋಗ್ಬೇಕು, ಕಿತ್ಕೊಂಡು ಹೋಗ್ಬೇಕು, ಇನ್ನಷ್ಟು ಗಟ್ಟಿ ಆಗ್ಬೇಕು, ಗಂಟು ತೊಗೊಂಡು. ಯಾಕಂದರೆ ಇವತ್ತು ರಾಜಕಾರಣ ಅಂದ್ರೆ ಗಂಟಿದ್ದೊಂದು ರಾಜಕಾರಣ, ಜನರ ಮನಸ್ಸು ಗೆಲ್ಲೋದಕ್ಕೆ ಅಂತ ಅಲ್ಲ. ಆದ್ರೆ ಗ್ಯಾರಂಟಿಯಿಂದ ಗೆದ್ದಿದ್ದನ್ನು ಇಬ್ಬರು ಒಪ್ಲಿಕ್ಕಿದ್ದಾರೆ. ಇವತ್ತು BJPಗೂ ಮನವರಿಕೆ ಆಗ್ಯದ, ಗ್ಯಾರಂಟಿ ಇಲ್ಲ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಗ್ಯಾರಂಟಿ ಮಾತ್ರ ಉಳಿವು ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ 500, 1000, 5000, 2000 ಹಂಚುವಂಥ ಕಾರ್ಯಕ್ರಮಗಳು ಬರ್ತಾ ಕಡಿಮೆ ಆಗಬಹುದು ಏನೋ ಅನ್ನಿಸ್ತಾ ಇದೆ. ಆದರೆ ಗ್ಯಾರಂಟಿ 1ರಿಂದ ಇಲ್ಲಿ ಗೆಲ್ಲುವ ಸಾಧ್ಯತೆಗಳು ಭಾಳ ಕಡಿಮೆ. ಯಾಕಂದರೆ BJPಗರು ಈಗಾಗಲೇ ಅಮಿತ್ ಶಾ ಈಗಂತೂ ಅವ್ರು ಮುಂದಿರುವಂಥ ಉತ್ತರ ಪ್ರದೇಶದಲ್ಲೇ ಅವ್ರಿಗೊಂದು ಆಪ್ಷನ್ ಅದ, ಮ್ಯಾಕ್ಸಿಮಮ್ ಅಲ್ಲೇ ತಮ್ಮದೇ ಗೌರ್ಮೆಂಟ್ ಬರ್ತದೆ ಅನ್ನೋಂಥ ವಿಶ್ವಾಸ ಅದ. ಜೊತೆಗೆ SIR ಬೇರೆ ಸೇರಿದ. ಹೀಗಾಗಿ EVMಗಳು ಸೇರಿದಾವೆ. EVMಗೆ VVPATಗಳು ಇಲ್ಲ, ಕೆಲವು ಎಲ್ಲೋ ಒಂದು ಕಡೆ ಸೇರಿಸೋದಕ್ಕೆ ಪ್ರಯತ್ನ ಆಗಿದೆ, ಅವು ಇಲ್ಲ. ಹೀಗಾಗಿ ತಮ್ಮ ಗೆಲ್ಲು ಸಾಧ್ಯತೆಗಳಿದ್ದಾವೆ. ಜೊತೆಗೆ ಹಿಂದುತ್ವದ ಪ್ರಭಾವಳಿ ಉತ್ತರ ಭಾರತದ ರಾಜ್ಯಗಳು ಹೆಚ್ಚಿರೋದ್ರಿಂದಾಗೆ ನಾವು ಗೆಲ್ತೀವಿ. ಅವ್ರಿಗಿರೋ ದೊಡ್ಡ ಗುರಿ ಕರ್ನಾಟಕ ಗೆಲ್ಲೋದು 28ರಲ್ಲಿ. ದಕ್ಷಿಣ ಭಾರತದಲ್ಲಿ ಯಾಕಂದರೆ ಇದ್ದಿದ್ರಲ್ಲಿ ವೀಕ್ ಇದ್ದಿದ್ದು ಯಾವುದಪ್ಪ ಅಂದ್ರೆ ಈ ಕರ್ನಾಟಕ. BJPಗೆ ಅನುಕೂಲ ಇದ್ದಂಥದ್ದು ಯಾವುದಂದ್ರೆ ಕರ್ನಾಟಕ. ಯಾಕಂದರೆ ಕರ್ನಾಟಕದಲ್ಲಿ 60, 70 ಇವತ್ತು ಬೆಳೆದಿತ್ತಂಥ ಒಂದು ವಿರೋಧ ಪಕ್ಷದ. ಆದರೆ ಕೇರಳದಲ್ಲಿ ಆಗಿರ್ಬೋದು, ಅಲ್ಲಿ ವಿರೋಧ ಪಕ್ಷ ಆಗಿಲ್ಲದು, ತಮಿಳುನಾಡಲ್ಲೂ ಆಗಿಲ್ಲ. ಇದರಲ್ಲೇ ನಮ್ಮ ಆಂಧ್ರ ಪ್ರದೇಶದಲ್ಲೇ ಅಲ್ಲಿಯೂ ಸಹಿತ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಪಕ್ಷ ಆಗಿಲ್ಲ. ಏನಿದ್ರು ಒಂದು ನಮ್ಮ ನಾಯ್ಡು ನೆರಳಲ್ಲಿ ಬೆಳೆಯುವಂಥ ಪರಿಸ್ಥಿತಿ ಅದ. ತೆಲಂಗಾಣದ ಅದು ಪರಿಸ್ಥಿತಿ ಅಷ್ಟೇ ಇದೆ. ಹೀಗಾಗಿ ಅಲ್ಲಿ ತೆಲಂಗಾಣದಲ್ಲಿ ಏನಿದ್ರು ಯುದ್ಧ KCR ವರ್ಸಸ್ ಕಾಂಗ್ರೆಸ್. ಹೀಗಾಗಿ ಅಲ್ಲೂ ತನ್ನ ವ್ಯಕ್ತಿತ್ವ ಪಡ್ಕೊಳ್ಳಲಿ ಸಾಧ್ಯತೆ ಇಲ್ಲದಕ್ಕಾಗಿ ತೆಲಂಗಾಣದ ಮುಖ್ಯಮಂತ್ರಿಗೆ ಓಪನ್ ಸಭೆಯಲ್ಲಿ ಮೋದಿಯವರು ಬರ್ರಿ ನಮ್ಮ ಪಾರ್ಟಿ ಅನ್ನುವಂಥ ಮಾತನ್ನು ಚೇಷ್ಟೆ ಮೂಲಕ ನಮ್ಮ ವೀಕ್ನೆಸ್ ತೋರಿಸ್ಕೊಂಡ್ರು ಅನ್ನೋದು ಸಹಿತ ಅಲ್ಲಿ ಮರಲಿಕ್ಕೆ ಆಗೋದಿಲ್ಲ. ಹೀಗಾಗಿ ದಕ್ಷಿಣದಲ್ಲಿ ಏನಾದರೂ ಎಂಟ್ರಿ ಹೊಡೆದಿದ್ರೆ ಕರ್ನಾಟಕ, ಅದು ಕರ್ನಾಟಕದಲ್ಲಿ ಸಹಿತ ಏನಾಗ್ಯದಪ್ಪ BJP ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ಚರ್ಚೆ ಮಾಡೋದು, ಏನಾಗ್ಯದ ಎಂತಾಗಿದೆ ಅನ್ನುವಂಥ ಪರಿಸ್ಥಿತಿ. ಅದೇನೂ ಇರಲಿ, ಈಗ ಮಾತ್ರ ಒಂದು ದೃಷ್ಟಿ ಇಟ್ಕೊಂಡು SIR ಭಯದಿಂದಾಗಿ ಮತ್ತು ಅವರು ಗ್ಯಾರಂಟಿಗಳನ್ನು ಕೊಡ್ತಾರೆ BJPಗರು, ಅದು ನಿಶ್ಚಿತ ಆಗ್ಯದ. ಇವೆರಡೂ ಕಾರಣಕ್ಕಾಗಿ ಮುಂಬರುವ ಚುನಾವಣೆ ಕಾಂಗ್ರೆಸ್ಸಿಗೆ ಕಬ್ಬಿಣದ ಕಡಲೆ ಆಗುವುದರಲ್ಲಿ ಸಂಶಯನೇ ಇಲ್ಲ. ಅದಕ್ಕೆ ಇಬ್ಬರು ಒಂದಾಗಿ ಹೋರಾಟ ಮಾಡುವಂಥ ಮನೋಸ್ಥಿತಿಗೆ ಬಂದಿರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ. ಆದರೆ ಬರಲಿಲ್ಲ ಅಂತಂದರೆ ಕಾಂಗ್ರೆಸ್ಸಿನ ಆಯುಷ್ಯ ಮುಗ್ದಂಗೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಇವ್ರಿಗೂ ಭವಿಷ್ಯ ಇಲ್ಲ ಅನ್ನುವಂಥದ್ದು. ಆದರೆ ಈ ನಡುವೆ ಒಂದು ಮಾತು ನಾವು ಜ್ಞಾಪಿಸಬೇಕಾಗ್ತದೆ. ಇದರಿಂದ ಸಿದ್ದರಾಮಯ್ಯವ್ರಿಗೆ ಏನು ಲಾಸ್ ಇಲ್ಲ. ಯಾಕೆ ಲಾಸ್ ಇಲ್ಲಪ್ಪ ಅಂದ್ರೆ ಕಳೆದ ಹಲವಾರು ಮ್ಯಾಕ್ಸಿಮಮ್ CM ಆಗಿ ಇದು 5 ವರ್ಷ ಹಳೆ ಸಾಕಷ್ಟು ನೆಮ್ಮದಿ ಪಡೆದಂಥವ್ರು, ಅವ್ರು ಕಳ್ಕೊಳ್ಳುವಂಥದ್ದೇನಿಲ್ಲ. ಆದರೆ ಪಕ್ಷ ಒಳಿತಂದ್ರೆ ಕಾಂಗ್ರೆಸ್ ಕಳ್ಕೊಳ್ಳುವಂಥದ್ದು ಭಾಳಷ್ಟು ಅದ. ಅದಕ್ಕಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಇದ್ದಂಥದ್ದು ಈ ದಿಶೆಯಲ್ಲಿ ಯಾವ ರೀತಿಯ ಡಿಸಿಷನ್ ತೊಗೊಳ್ತದೆ. ಮತ್ತು ಕರ್ನಾಟಕಕ್ಕೆ ಶಾರ್ ಅವ್ರ ಪ್ಲ್ಯಾನ್ ವೆಸ್ಟ್ ಬೆಂಗಾಲ್ದಲ್ಲಿತ್ತು, ಅದು ಇಲ್ಲಿ ಅಪ್ಲೈ ಆಗುವುದನ್ನು ಬೇಕಾದಾಗಲಿ ಇವರೆಲ್ಲ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸೋಷಲಿಸ್ಟರನ್ನ ಇನ್ನುಳಿದವ್ರನ್ನ ಹೇಳೋದು ಒಂದು ಮೂಮೆಂಟ್ ಮಾಡಿಸ್ಬೇಕು SIR ಬರೋದು ಅಂತೇಳಿ. ಆದರೆ ಇಲ್ಲಿ ಸಂಘಟನೆ ಆ ಪ್ರಮಾಣದಲ್ಲಿ ಇಲ್ಲ ಅನ್ನೋದು ಸಹಿತ ನಾವು ಗಮನಿಸಬೇಕಾಗ್ಯದ. ಯಾಕಂದರೆ ಸೇವಾದಳವನ್ನು ಬೆಳೆಸಲಿಲ್ಲ. ಮತ್ತು ನಮ್ಮ ಪ್ರಗತಿಪರ ಚಿಂತಕರು, ಸೋಷಲಿಸ್ಟರು, ಕಮ್ಯುನಿಸ್ಟರು ಇವರು ತಮ್ಮ ಒಂದು ಲಿಮಿಟದಲ್ಲಿ ಉಳಿದು ಬಿಟ್ಟಿದ್ದಾರೆ. ಜನಸಾಮಾನ್ಯರ ನಡಕ್ಕೆ ಬರೋಕ್ಕಾಗಲಿಲ್ಲ. ಎಲ್ಲ ಜನರಿಗೂ ಹೋಗಿ ನಿಜವಾಗಿ ಕಮ್ಯುನಿಸ್ಟ್ ಏನು ಮಾಡ್ತಾ ಇದ್ದಾರೆ, ಅವ್ರು ಜನ ವಿರೋಧಿನ, ನಾವು ಬಂದೂಕು ವಿರೋಧಿ ಅನ್ನುವಂಥ ಮಾತನ್ನು ಹೇಳಲಿಕ್ಕಾಗಲಿಲ್ಲ. ಇವರು ಸಹ ಕೇವಲ ನಕ್ಸಲ್ ವಿಚಾರಗಳನ್ನು ತಿಳ್ಕೊಂಡ್ರು ವಿನ ಅಳವಡಿಸ್ಕೊಳ್ಳಿಕ್ಕೆ ಹೋದ್ರು ವಿನ ಗಾಂಧೀಜಿಯನ್ನು ನಿಜವಾಗಿ ಅಭ್ಯಾಸ ಮಾಡಬೇಕಾಗಿತ್ತು. ಒಳ್ಳೆ ಬುದ್ಧಿವಂತರಿದ್ದರು ಕಮ್ಯುನಿಸ್ಟರು ಮತ್ತು ಸೋಷಲಿಸ್ಟರು. ಆದರೆ ಸಂಘಟನಾ ಚಾತುರ್ಯ RSS ಇದ್ದಷ್ಟು ಇಲ್ಲದಿರಂತಾಗಿ ಈ ಸಲ ಎಷ್ಟು ಮಟ್ಟಿಗೆ ಅದನ್ನು ಗೆಲ್ತಾರೆ. ಅದರಲ್ಲೂ ಮೋದಿಯವರ ಮತ್ತು ಜ್ಞಾನೇಶ್ ಕುಮಾರ್ ಅವರ ಮುಂದೆ ಅದೇ ಕಾಲಕ್ಕೆ ನಮ್ಮ ಶಾರ್ ಅವರ ಸಂಬಂಧ ಹೆಂಗದಪ್ಪ ಅಂತಂದ್ರೆ ಅತ್ಯಂತ ಗಟ್ಟಿಮುಟ್ಟದ. ಹೀಗಾಗಿ ವೆಸ್ಟ್ ಬೆಂಗಾಲ್ದಲ್ಲಿ ಅದೆಲ್ಲ ಇಲ್ಲಿ ಆಗೋದು ನಿಶ್ಚಿತ. ಹೀಗಾಗಿ ಅದು
ಈಗಾಗಲೇ ಶಾರ್ ಅವರು ಉತ್ತರ ಪ್ರದೇಶದ ಹೆಚ್ಚು ಕರ್ನಾಟಕ ಗೆಲ್ಲುವ ದಿಶೆಯಲ್ಲಿ ಕರ್ನಾಟಕದಲ್ಲಿ ಮೀಟಿಂಗ್ ಮಾಡೋದು ಬರ್ತಾ ಇದ್ದಾರೆ. ಮತ್ತು ಅಧ್ಯಕ್ಷ ಸ್ಥಾನದ್ದು ಇವರು ಬದಲಾಯಿಸಬಹುದು ಅನ್ನೋದು ಮಾತು ಕೇಳ್ತಾ ಇದ್ದಾವೆ. ನೋಡೋಣ, ಅದನ್ನು ಮುಂದಿನ ಎಪಿಸೋಡಲ್ಲಿ ಆ ವಿಚಾರ ಮಾಡೋಣ. ಈಗಂತೂ ಸಿದ್ದರಾಮಯ್ಯ ಮತ್ತು DK ಶಿ ಅವರು ಅನಿವಾರ್ಯವಾಗಿ ಒಂದಾಗುವಂಥ ಪ್ರಸಂಗ, ಇಲ್ಲಾಂದರೆ ಕಾಂಗ್ರೆಸ್ ಕರ್ನಾಟಕದಿಂದ ಲುಪ್ತ ಅಥವಾ ದಿವಾಳಿ ಎದ್ದು ಹೋಗಲು ಎರಡು ಮಾತಿಲ್ಲ ಅನ್ನುವುದನ್ನು ಹೇಳ್ತಾ, ಇದನ್ನು ಬ್ಲ್ಯಾಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ S16 ನ್ಯೂಸ್ ಸೀತಾರಾಮದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.